ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಷನ್ ವಿಷಯದಲ್ಲಿ ಯಾವ ಅಪಾಯ ಬಯಲಾಯ್ತು, ಕತಾರ್ ಈಗ ಯಾವ ಕೇಸನ್ನ ಮರುಪರಿಶೀಲಿಸಿ ಹೊಸ ತೀರ್ಪನ್ನ ನೀಡಿದೆ, ಇನ್ನು ತುಂಬಾ ಮುಖ್ಯವಾದ ಅಪ್ಡೇಟ್ಗಳು ಬರ್ತಿವೆ. ಇವು ನಿಮ್ಗೆ ಮೇನ್ ಸ್ಟ್ರೀಮ್ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ನೋಡಲು ಸಿಗೋದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಭಾರತ ಮತ್ತು ಅಮೆರಿಕದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಲವು ಗಂಟೆಗಳ ಹಿಂದೆ ಮತ್ತೆ ಭಾರತದ ಮೇಲೆ ಟ್ಯಾರಿಫ್ ಗಳನ್ನ ಹೆಚ್ಚಿಸುವ ಬಗ್ಗೆ ಬೆದರಿಕೆಗಳನ್ನ ಹಾಕಿದ್ದಾರೆ. ರೆಫರೆನ್ಸ್ ಗಾಗಿ ಸ್ಕ್ರೀನ್ ನಲ್ಲಿ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡುತ್ತಾ ಪ್ರಧಾನಿ ಮೋದಿ ಒಳ್ಳೆಯ ವ್ಯಕ್ತಿ ಎಂದು, ಅವರು ಒಳ್ಳೆಯ ಮನುಷ್ಯ ಎಂದು ಹೇಳಿದ್ದಾರೆ. ನಾನು ಸಂತೋಷವಾಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಎಂದು ಕೂಡ ಹೇಳಿದ್ರು. ಅಂದ್ರೆ ಪ್ರಧಾನಿ ಮೋದಿಗೆ ಡೊನಾಲ್ಡ್ ಟ್ರಂಪ್ ಸಂತೋಷದಲ್ಲಿ ಇಲ್ಲ ಎಂದು ಗೊತ್ತಿದೆ. ಡೊನಾಲ್ಡ್ ಟ್ರಂಪ್ ಇನ್ನು ಮಾತನಾಡುತ್ತಾ ನನ್ನನ್ನ ಸಂತೋಷ ಪಡಿಸುವುದು ತುಂಬಾನೇ ಮುಖ್ಯ ಎಂದು ಹೇಳಿದ್ದಾರೆ. ಅಂದ್ರೆ ಭಾರತಕ್ಕೆ ಮತ್ತು ಪ್ರಧಾನಿ ಮೋದಿಗೆ ನಾನು ಸಂತೋಷದಲ್ಲಿ ಇರುವುದು ಅಗತ್ಯ ಎಂದು ಅವರ ಭಾವನೆ. ಭಾರತ ಇನ್ನು ರಷ್ಯಾದೊಂದಿಗೆ ವ್ಯಾಪಾರವನ್ನ ಮಾಡ್ತಿದೆ ಮತ್ತು ನಾವು ಭಾರತದ ಮೇಲೆ ಟ್ಯಾರಿಫ್ ಗಳನ್ನ ಬೇಗನೆ ಹೆಚ್ಚಿಸಬಹುದು ಎಂದು ಟ್ರಂಪ್ ಹೇಳಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಹೇಳಿದ ಮಾತುಗಳು. ಈಗ ಅವರು ಭಾರತದ ಮೇಲೆ ಟ್ಯಾರಿಫ್ ಗಳನ್ನ 50% ರಿಂದ 70 ಅಥವಾ 80% ಗೆ ಹೆಚ್ಚಿಸುವ ಬೆದರಿಕೆಗಳನ್ನ ಹಾಕ್ತಿದ್ದಾರೆ. ಈ ಹೇಳಿಕೆ ವೆನಿಜುಲಾದ ಅಧ್ಯಕ್ಷರನ್ನ ಸೆರೆ ಹಿಡಿದ ನಂತರ ಡೊನಾಲ್ಡ್ ಟ್ರಂಪ್ ಯಾವ ಮನೋಭಾವದಲ್ಲಿದ್ದಾರೆ ಎಂಬುದನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇದರೊಂದಿಗೆ ಮತ್ತೊಂದು ವಿಷಯವನ್ನ ನಾವು ಗಮನಿಸಬೇಕು. ಅದೇನಂದ್ರೆ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಇಂಟರ್ನೆಟ್ ಕಂಪನಿ ಭಾರತದಲ್ಲಿ ತನ್ನ ಸೇವೆಗಳನ್ನ ಪ್ರಾರಂಭಿಸಲು ಅರ್ಜಿಯನ್ನು ಸಹ ಸಲ್ಲಿಸಿದೆ. ಅದೇ ಕಂಪನಿ ಅಕಸ್ಮಾತ್ ಆಗಿ ವೆನಿಜುಲಾದಲ್ಲಿ ತನ್ನ ಸೇವೆಗಳನ್ನ ಸಕ್ರಿಯಗೊಳಿಸಿದೆ. ಇದಕ್ಕೂ ಮೊದಲು ಸ್ಟಾರ್ಲಿಂಕ್ ಇಂಟರ್ನೆಟ್ ವೆನಿಜುಲಾದಲ್ಲಿ ಇರಲಿಲ್ಲ. ಆದ್ರೆ ಈಗ ಕಂಪನಿ ವೆನಿಜುಲಾದ ಜನರಿಗೆ 1 ತಿಂಗಳ ಉಚಿತ ಇಂಟರ್ನೆಟ್ ಸಂಪರ್ಕ ನೀಡ್ತೀವಿ ಅಂತ ಘೋಷಿಸಿದೆ. ವೆನಿಜುಲಾದ ಜನರು ಉಚಿತವಾಗಿ ಇಂಟರ್ನೆಟ್ ಬಳಸಬಹುದು. ಈ ಘೋಷಣೆಯನ್ನ ಎಲಾನ್ ಮಸ್ಕ್ ವೆನಿಜುಲಾದ ಅಧ್ಯಕ್ಷ ನಿಕೋಲಸ್ ಮರುಡೋ ಬಂಧಿಸಲ್ಪಟ್ಟ ನಂತರ ಇವರು ಘೋಷಣೆಯನ್ನ ಮಾಡಿದ್ದಾರೆ. ತಜ್ಞರು ಹೇಳೋದು ಏನಂದ್ರೆ ಸ್ಟಾರ್ಲಿಂಕ್ ಉಪಗ್ರಹಗಳು ಈಗಾಗಲೇ ವೆನಿಜುಲಾವನ್ನ ಕವರ್ ಮಾಡ್ತಿವೆ. ಅಂದ್ರೆ ಎಲಾನ್ ಮಸ್ಕ್ ಅಕಸ್ಮಾತ್ ಆಗಿ ವೆನಿಜುಲಾದ ಮೇಲೆ ಉಪಗ್ರಹಗಳನ್ನ ಕಳುಹಿಸಿ ಇಂಟರ್ನೆಟ್ ಅನ್ನ ಸಕ್ರಿಯಗೊಳಿಸಲಿಲ್ಲ ಅಂದರೆ ವೆನಿಜುಲಾದ ಜನರಿಗೆ ಇಂಟರ್ನೆಟ್ ಸೇವೆ ನೀಡಲು ಮೊದಲೇ ವ್ಯವಸ್ಥೆಗಳು ನಡೆದಿತ್ತು ಮತ್ತು ಅದು ಮೊದಲೇ ಸಕ್ರಿಯವಾಗಿತ್ತು. ಆ ಆಕ್ಸೆಸ್ ಸಿಐಎ ಮತ್ತು ಯುಎಸ್ ಸರ್ಕಾರದ ಬಳಿ ಮೊದಲೇ ಇರಬಹುದು. ಈಗ ಈ ಇಂಟರ್ನೆಟ್ ಅನ್ನ ವೆನಿಜುಲಾದ ಸಿವಿಲಿಯನ್ಸ್ ಗಳಿಗೆ ವಿಸ್ತರಿಸ್ತಾ ಇದ್ದಾರೆ. ಇದರಿಂದ ಸ್ಥಳೀಯರ ನಡುವೆ ಒಳ್ಳೆಯ ಇಚ್ಛಾಶಕ್ತಿ ಹೆಚ್ಚಿಸುವುದು ಮತ್ತು ಸ್ಟಾರ್ಲಿಂಕ್ ಇಂಟರ್ನೆಟ್ ಗೆ ಉಚಿತ ಪ್ರಚಾರ ಆಗುತ್ತದೆ. ಆದ್ರೆ ಈ ತ್ವರಿತ ಯೋಜನೆಯನ್ನ ನೋಡಿ ತುಂಬಾ ಭೂರಾಜಕೀಯ ತಜ್ಞರು ಆಶ್ಚರ್ಯ ಪಡ್ತಿದ್ದಾರೆ. ಯಾವುದೇ ದೇಶದ ಸರ್ಕಾರದ ಅನುಮತಿ ಇಲ್ಲದೆ ಸ್ಟಾರ್ಲಿಂಕ್ ಉಪಗ್ರಹಗಳು ಮತ್ತು ಇಂಟರ್ನೆಟ್ ಸಂಪರ್ಕವನ್ನ ಗೂಢಚಾರಿಗೆ ಎಷ್ಟು ಸುಲಭವಾಗಿ ಬಳಸಬಹುದು ಎಂಬುದು ಅನುಮಾನಗಳನ್ನ ಬರ್ತಾ ಇವೆ. ಮುಂದಿನ ಅಪ್ಡೇಟ್ ಭಾರತ ಮತ್ತು ಫ್ರಾನ್ಸ್ಗೆ ಸಂಬಂಧಿಸಿದೆ. ನ್ಯಾಟೋ ಮತ್ತು ಒಟ್ಟಾರೆ ಯುರೋಪಿಯನ್ ಯೂನಿಯನ್ ನಲ್ಲಿ ಯುಎಸ್ ಮತ್ತು ಡೊನಾಲ್ಡ್ ಟ್ರಂಪ್ ಅನ್ನ ಕೆಲವು ಮಟ್ಟಿಗೆ ಸವಾಲು ಹಾಕುವ ಅಥವಾ ಅಮೆರಿಕವನ್ನ ಕಣ್ಣು ಮುಚ್ಚಿ ಫಾಲೋ ಮಾಡದ ದೇಶ ಯಾವುದಾದ್ರೂ ಇದ್ರೆ ಅದು ಫ್ರಾನ್ಸ್. ಬಹಳ ಬಾರಿ ಅಮೆರಿಕ ಫ್ರಾನ್ಸ್ ಸೈನ್ಯ ಮತ್ತು ರಕ್ಷಣಾ ಒಪ್ಪಂದಗಳನ್ನ ಕೂಡ ಕದ್ದ ಸಂದರ್ಭಗಳನ್ನ ನೋಡಿದ್ದೀವಿ. ಆದ್ದರಿಂದ ಫ್ರಾನ್ಸ್ ಮತ್ತು ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಹಳ ಬಾರಿ ಅಮೆರಿಕದ ಅಭ್ಯಾಸಗಳನ್ನ ಟೀಕಿಸಿದ್ದಾರೆ. ಆದ್ರೆ ಈ ಬಾರಿ ವೆನಿಜುಲಾದ ವಿಷಯದಲ್ಲಿ ಫ್ರಾನ್ಸ್ ಅಮೆರಿಕಾಗೆ ವಿರೋಧವಾಗಿ ಮಾತನಾಡಲಿಲ್ಲ. ಇದೇ ಸಮಯದಲ್ಲಿ ಒಂದು ಸುದ್ದಿ ಬಯಲಾಗ್ತಿದೆ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು 2026ರ ಹೊಸ ವರ್ಷಕ್ಕೆ ಮೊದಲು ತಮ್ಮ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಫ್ರಾನ್ಸ್ಗೆ ಹೋಗ್ತಿದ್ದಾರೆ. ಇದು ಕೇವಲ 2026ರ ಮೊದಲ ಅಂತಾರಾಷ್ಟ್ರೀಯ ಭೇಟಿ ಮಾತ್ರವಲ್ಲ, ವೆನಿಜುಲಾ ಬೆಳವಣಿಗೆಯೊಂದಿಗೆ ಕೂಡ ಸಂಪರ್ಕಿಸಿ ನೋಡ್ತಿದ್ದಾರೆ. ಜೈಶಂಕರ್ ಅವರು ಜನವರಿ 4ರಿಂದ ಜನವರಿ 10ರವರೆಗೆ ಯುರೋಪಿಯನ್ ಪ್ರವಾಸದಲ್ಲಿ ಇರ್ತಾರೆ. ಮೊದಲು ಫ್ರಾನ್ಸ್ ಸರ್ಕಾರದೊಂದಿಗೆ ಚರ್ಚೆಗಳನ್ನು ನಡೆಸ್ತಾರೆ. ಆ ನಂತರ ಲಕ್ಸಂಬರ್ಗ್ಗೆ ಹೋಗ್ತಾರೆ. ಇದೇ ಸಮಯದಲ್ಲಿ ಮತ್ತೊಂದು ಸುದ್ದಿ ಏನಂದ್ರೆ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಸಾರ್ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯುಎಇಗೆ 2 ದಿನಗಳ ಭೇಟಿಗೆ ಹೋಗ್ತಿದ್ದಾರೆ. ಇತ್ತೀಚೆಗೆ ಯುಎಇ ಮತ್ತು ಸೌದಿ ಅರೇಬಿಯಾ ನಡುವೆ ಯಮನ್ ವಿಷಯದಲ್ಲಿ ದೊಡ್ಡ ಘರ್ಷಣೆ ನಡೆದಿದೆ. ಇನ್ನು ಸೌದಿ ಅರೇಬಿಯಾ ಮತ್ತು ಯುಎಇ ನಡುವೆ ಉದ್ವಿಗ್ನತೆಗಳು ಹೆಚ್ಚಾಗಿವೆ. ಈಗ ನೋಡಬೇಕಾದದ್ದು ಏನಂದ್ರೆ ಭಾರತೀಯ ಸೇನಾ ಮುಖ್ಯಸ್ಥ ಯುಎಇ ಭೇಟಿಯಿಂದ ಏನಾದ್ರೂ ಸಕಾರಾತ್ಮಕ ಸುದ್ದಿ ಬರ್ತದೆಯೇ ಅಥವಾ ಅಲ್ಲಿಯೇ ಏನಾದ್ರೂ ಒಪ್ಪಂದಗಳ ಸಹಿ ಆಗುತ್ತದೆ ಎಂಬ ವಿಷಯ. ಮುಂದಿನ ಅಪ್ಡೇಟ್ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದೆ. ಸುದ್ದಿಗಳು ಏನಂದ್ರೆ ಬಾಂಗ್ಲಾದೇಶದ ಆಟಗಾರ ಮುಸ್ತಾಫಿಜುರ್ ರೆಹಮಾನ್ ಅನ್ನ ಐಪಿಎಲ್ ನಿಂದ ತೆಗೆದುಹಾಕಿದ ನಂತರ ಬಾಂಗ್ಲಾದೇಶದ ಇಂಟರ್ಮ್ ಸರ್ಕಾರ ಮತ್ತು ಬಾಂಗ್ಲಾದೇಶ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ತಮ್ಮ ದೇಶದಲ್ಲಿ ಐಪಿಎಲ್ ಪಂದ್ಯಗಳ ಪ್ರಸಾರವನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಇನ್ನು ಮುಂದೆ ಐಪಿಎಲ್ ಪಂದ್ಯಗಳು ಬಾಂಗ್ಲಾದೇಶದಲ್ಲಿ ಯಾವ ಟಿವಿ ಚಾನೆಲ್ ಅಥವಾ OTT ಪ್ಲಾಟ್ಫಾರ್ಮ್ ನಲ್ಲೂ ಸಹ ತೋರಿಸೋದಿಲ್ಲ. ಬಾಂಗ್ಲಾದೇಶದ ಇಂಟರ್ಮ್ ಸರ್ಕಾರಕ್ಕೆ ಹೀಗೆ ಮಾಡೋದ್ರಿಂದ ಐಪಿಎಲ್ ಗೆ ದೊಡ್ಡ ನಷ್ಟ ಬರುತ್ತದೆ
ಬರುತ್ತದೆ ಎಂದು ತೋರುತ್ತದೆ. ಆದ್ರೆ ನಿಜ ಏನಂದ್ರೆ ಬಾಂಗ್ಲಾದೇಶದಲ್ಲಿ ಪ್ರಸಾರ ಮಾಡಲು ಭಾರತ ಬಹಳ ವರ್ಷಗಳ ಹಿಂದೆ ಪ್ರಸಾರ ಹಕ್ಕುಗಳನ್ನ ಬಾಂಗ್ಲಾದೇಶದ ಕಂಪನಿ TPS ಗೆ ಮಾರಿದೆ. TPS ಈಗಾಗಲೇ IPL ನಿಂದ ಪ್ರಸಾರ ಹಕ್ಕುಗಳನ್ನ ಖರೀದಿಸಿದೆ. ಈಗ ಟಿ ಸ್ಪೋರ್ಟ್ಸ್ ಕಂಪನಿ ಪಂದ್ಯಗಳನ್ನ ಪ್ರಸಾರ ಮಾಡಿ ಜಾಹೀರಾತು ಆದಾಯ ಮಾಡಬೇಕೆಂದು ಭಾವಿಸಿತ್ತು. ಆದ್ರೆ ಇಂಟರ್ನ್ ಸರ್ಕಾರದ ನಿರ್ಧಾರದಿಂದ ಆ ಕಂಪನಿ ನಷ್ಟ ಅನುಭವಿಸ್ತಾ ಇದೆ. ನಷ್ಟ ಬಾಂಗ್ಲಾದೇಶದ ಕಂಪನಿಗೆ ಆಗುತ್ತೆ. ಅದೇ ರೀತಿ IPL ನೋಡುವ ಪ್ರೇಕ್ಷಕರಿಗೂ ಟೈಮ್ ಪಾಸ್ ಇರೋದಿಲ್ಲ. ಇಂಟರ್ನ್ ಸರ್ಕಾರ ಮತ್ತು ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ಭಾರತದೊಂದಿಗಿನ ಸಂಬಂಧಗಳನ್ನ ಹಾಳು ಮಾಡುವಲ್ಲಿ ಯಾವುದೇ ಹಿಂಜರಿಕೆ ತೋರಿಲ್ಲ. ಮಾರ್ಚ್ ನವರೆಗೆ ಚುನಾವಣೆಗಳು ಮುಗಿದ ನಂತರ ಹೊಸ ಸರ್ಕಾರ ಬರುತ್ತದೆ. ಹೆಚ್ಚಿನ ಅವಕಾಶಗಳು BNP ಪಕ್ಷಕ್ಕೆ ಇವೆ. ಭಾರತ ಸರ್ಕಾರ ಈಗಾಗಲೇ ಆ ಪಕ್ಷದೊಂದಿಗೆ ಸಂಪರ್ಕ ಆರಂಭಿಸಿದೆ. ಆ ನಂತರ ಭಾರತ ಬಾಂಗ್ಲಾದೇಶ ಸಂಬಂಧಗಳು ಸುಧಾರಿಸ್ತವೆ ಅಂತ ನೋಡ್ಬೇಕು. ಇಲ್ಲವಾದ್ರೆ ಪ್ರಸ್ತುತ ಇಂಟರ್ನ್ ಸರ್ಕಾರದಿಂದ ಯಾವುದೇ ನಿರೀಕ್ಷೆ ಇಲ್ಲ. ನಿನ್ನೆಯೇ ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ಸಹ ಮುಂದಿನ ತಿಂಗಳು ನಡೆಯಲಿರುವ T20 ವಿಶ್ವಕಪ್ ಪಂದ್ಯಗಳನ್ನ ಭಾರತದಿಂದ ಶ್ರೀಲಂಕಾಗೆ ಬದಲಾಯಿಸಬೇಕೆಂದು ಡಿಮ್ಯಾಂಡ್ ಅನ್ನ ಮಾಡಿದೆ. ಈಗ ಒಬ್ಬ ಆಟಗಾರನನ್ನ IPL ನಿಂದ ತೆಗೆದು ಹಾಕಿದ್ದಕ್ಕೆ ಇವರ ಪರಿಸ್ಥಿತಿ ಹೀಗಾಗಿದೆ. ಆಗಸ್ಟ್ ನಲ್ಲಿ 3 ಒನ್ಡೇಗಳು ಮತ್ತು 3 T20 ಸರಣಿಗಳನ್ನ ಭಾರತ ಸರ್ಕಾರ ರದ್ದುಗೊಳಿಸಿದ್ರೆ, ಭಾರತದ ಕ್ರಿಕೆಟ್ ಬೋರ್ಡ್ ಆಟವಾಡಲು ನಿರಾಕರಿಸಿದ್ರೆ ಆಗ ಇವರ ಪರಿಸ್ಥಿತಿ ಹೇಗಿರುತ್ತದೋ ನೀವೇ ಊಹಿಸಿ. ಆಗ ಇವರ ಬಳಿ ತಮ್ಮ ಆಟಗಾರರಿಗೆ ಸಂಬಳ ನೀಡಲು ಸಹ ಹಣ ಇರೋದಿಲ್ಲ. ಮುಂದಿನ ಅಪ್ಡೇಟ್ ಆಫ್ರಿಕನ್ ದೇಶವಾದ ನೈಜೀರಿಯಾ ಮತ್ತು ಭಾರತದ ಬಗ್ಗೆ. ರೆಫರೆನ್ಸ್ ಗೆ ಸ್ಕ್ರೀನ್ ಅಲ್ಲಿ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಸುದ್ದಿಗಳು ಏನಂದ್ರೆ ನೈಜೀರಿಯಾ ಒಂದು ಭಾರತೀಯ ಹಡಗು ಮತ್ತು ಅದರಲ್ಲಿದ್ದ ಭಾರತೀಯ ಕ್ರೂ ಸದಸ್ಯರನ್ನ ಬಂಧಿಸಿದೆ. ಆ ಹಡಗಿನ ಹೆಸರು MV ಅರುಣ್ ಹುಲಿಯಾ ಎಂದು ಹೇಳ್ತಿದ್ದಾರೆ. ಅದರಲ್ಲಿ 22 ಭಾರತೀಯ ಕ್ರೂ ಸದಸ್ಯರು ಇದ್ದಾರೆ. ಹಡಗು ತಪಾಸಣೆ ಸಮಯದಲ್ಲಿ 31.5 kg ಕೊಕೇನ್ ಸಿಕ್ಕಿದೆ ಎಂದು ಸುದ್ದಿಗಳು ಬರ್ತಿವೆ. ಅದು ಅನೇಕ ಪ್ಯಾಕೆಟ್ ಗಳಲ್ಲಿ ಪ್ಯಾಕ್ ಮಾಡಿದೆ. ಈ ಡ್ರಗ್ಸ್ ಮೂಲ ಏನು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಂಬುದರ ಮೇಲೆ ತನಿಖೆ ನಡೀತಾ ಇದೆ. ತನಿಖೆ ಮುಗಿಯುವವರೆಗೆ ನೈಜೀರಿಯಾ ಸರ್ಕಾರ ಒಟ್ಟು 22 ಭಾರತೀಯರನ್ನ ಬಂಧಿಸಬೇಕೆಂದು ನಿರ್ಧರಿಸಿದೆ. ಮುಂದಿನ ಅಪ್ಡೇಟ್ ಭಾರತ ಮತ್ತು ಕತಾರ್ ಬಗ್ಗೆ. ಹಿಂದಿನ ವರ್ಷ ಕತಾರ್ ಇಸ್ರೇಲ್ಗಾಗಿ ಗೂಢಚಾರಿಕೆ ಮಾಡಿದ್ದಾರೆ ಎಂಬ ಆರೋಪಗಳೊಂದಿಗೆ ಭಾರತೀಯ ನೌಕಾಪಡೆಗೆ ಸೇರಿದ 8 ಜನ ಹಿರಿಯ ಸೈನಿಕರನ್ನ ಬಂಧಿಸಿದ ವಿಷಯ ನಿಮ್ಗೆ ನೆನಪಿರಬಹುದು. ಆ ನಂತರ ಕತಾರ್ ನ್ಯಾಯಾಲಯ ಅವರಿಗೆ ಮರಣದಂಡನೆ ವಿಧಿಸಿತು. ಕೊನೆಯ ಕ್ಷಣದಲ್ಲಿ ಮೋದಿ ಸರ್ಕಾರ ಇನ್ವಾಲ್ವ್ ಆಗಿ ಅವರೆಲ್ಲರನ್ನ ಕತಾರ್ ಜೈಲಿನಿಂದ ಬಿಡುಗಡೆ ಮಾಡಿಸಿ ಸುರಕ್ಷಿತವಾಗಿ ಭಾರತಕ್ಕೆ ತಂದಿತು. ಅದೇ ವಿಷಯಕ್ಕೆ ಸಂಬಂಧಿಸಿದ ಮತ್ತೊಂದು ಸುದ್ದಿ ಏನಂದ್ರೆ ಅಂದು 7 ಭಾರತೀಯ ನೌಕಾಪಡೆ ಹಿರಿಯರು ಭಾರತಕ್ಕೆ ಬಂದರು. ಆದ್ರೆ ಒಬ್ಬ ನೌಕಾಪಡೆಯ ಹಿರಿಯರನ್ನ ಕತಾರ್ ಬಿಡುಗಡೆ ಮಾಡಲಿಲ್ಲ. ತನಿಖೆಯಲ್ಲಿ ಸಹಕಾರದ ಹೆಸರಲ್ಲಿ ಅವರನ್ನ ಕತಾರ್ ನಲ್ಲಿ ಇರಿಸಿದ್ರು. ಅವರು ಫ್ರೀಯಾಗಿ ಇದ್ರು, ಆದ್ರೆ ಭಾರತಕ್ಕೆ ಹೋಗಲು ಅನುಮತಿ ನೀಡಲಿಲ್ಲ. ಈಗ ಇದಕ್ಕೆ ಸಂಬಂಧಿಸಿದ ಹೊಸ ಅಪ್ಡೇಟ್ ಬರ್ತಿದೆ. ಭಾರತೀಯ ನೌಕಾಪಡೆಯ ಹಿರಿಯ ಕಮಾಂಡರ್ ಪುರ್ನೆನ್ ತಿವಾರಿ ಸಾರ್ಗೆ ಕತಾರ್ ನಲ್ಲಿ ಹೊಸ ಶಿಕ್ಷೆ ವಿಧಿಸಲಾಗಿದೆ. ನಿಜವಾಗಿ ಹಳೆಯ ಗೂಢಚಾರಿಕೆ ಕೇಸಲ್ಲಿ ಕ್ಷಮಾದಾನ ನೀಡಿದ ನಂತರ ಕತಾರ್ ಅವರ ಮೇಲೆ ಹಣಕಾಸು ವಂಚನೆ ಮತ್ತು ಮನಿ ಲಾಂಡರಿಂಗ್ ಕೇಸನ್ನ ದಾಖಲಿಸಿತು. ಈ ಕೇಸಿನ ವಿಚಾರಣೆ ಮುಗಿದು ಈಗ ಶಿಕ್ಷೆ ಸಹ ಘೋಷಿಸಿದ್ದಾರೆ. ಈ ಕೇಸಿನಲ್ಲಿ 3 ವ್ಯಕ್ತಿಗಳ ಮೇಲೆ ಭ್ರಷ್ಟಾಚಾರ ಮತ್ತು ಮನಿ ಲಾಂಡರಿಂಗ್ ಆರೋಪಗಳು ಸಾಬೀತಾದವು. ಅದರಲ್ಲಿ ಒಬ್ರು ಭಾರತೀಯ ನೌಕಾಪಡೆಯ ಹಿರಿಯ ಕಮಾಂಡರ್ ಪುರ್ನೆನ್ ತಿವಾರಿ, ಮತ್ತೊಬ್ಬರು ಕೂಡ ಒಬ್ಬ ಭಾರತೀಯ ಪ್ರಜೆ. ಅವರ ಹೆಸರನ್ನ ಮಾಧ್ಯಮಕ್ಕೆ ಬಹಿರಂಗಪಡಿಸಲಿಲ್ಲ. 3ನೇಯ ವ್ಯಕ್ತಿ ಕತಾರಿ ಪ್ರಜೆ, ಕತಾರ್ ಸಚಿವಾಲಯದ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ. ಒಟ್ಟು 2 ಭಾರತೀಯರು ಮತ್ತು ಒಬ್ಬ ಕತಾರ್ ಪ್ರಜೆ ಇದ್ದಾರೆ. ಇವರು ಕತಾರ್ ಸೈನ್ಯದ ಒಪ್ಪಂದಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ನ್ಯಾಯಾಲಯದ ಪ್ರಕಾರ ಕಮಾಂಡರ್ ಪುರ್ನೆನ್ ತಿವಾರಿಗೆ 3 ವರ್ಷಗಳ ಜೈಲು ಶಿಕ್ಷೆ ಹಾಗೂ ಮತ್ತೊಂದು 3 ವರ್ಷಗಳು ಮನಿ ಲಾಂಡರಿಂಗ್ ಆಗಿ ವಿಧಿಸಿದ್ದಾರೆ. ಅಂದರೆ ಒಟ್ಟು 6 ವರ್ಷಗಳ ಶಿಕ್ಷೆ. ಈ 6 ವರ್ಷಗಳ ಮುಗಿದ ನಂತರ ಅವರನ್ನ ಭಾರತಕ್ಕೆ ಗಡಿಪಾರು ಮಾಡ್ತಾರೆ. ಅಂದ್ರೆ ಶಿಕ್ಷೆಯನ್ನ ಒಟ್ಟಾರೆ ಕತಾರ್ ನಲ್ಲಿ ಅನುಭವಿಸಬೇಕು. ಜೈಲು ಶಿಕ್ಷೆಯೊಂದಿಗೆ 10 ಮಿಲಿಯನ್ ಕತಾರಿ ರಿಯಾಲ್ಗಳು ಲಂಚವಾಗಿ ನೀಡಿದ ಮೊತ್ತಕ್ಕೆ ದ್ವಿಗುಣ ದಂಡ ಹಾಗೂ ಒಪ್ಪಂದ ಅಂತಿಮಗೊಳಿಸಲು ಅನ್ಯಾಯವಾಗಿ ಪಡೆದ 6,90,84,000 ಕತಾರಿ ರಿಯಾಲ್ಗಳ ಮೊತ್ತವನ್ನ ಸಹ ದಂಡವಾಗಿ ಪಾವತಿ ಮಾಡಬೇಕು ಎಂದು ಹೇಳಿದ್ದಾರೆ. ಯಾಕಂದ್ರೆ ಅದು ಸಾರ್ವಜನಿಕ ಹಣ. ಒಟ್ಟು ಈ ಮೊತ್ತ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 195 ಕೋಟಿಗಳು ಆಗುತ್ತೆ. ಈ 3 ಒಟ್ಟಿಗೆ ಈ ದಂಡವನ್ನ ಪಾವತಿಸಬೇಕು. ಈ ಹಣ ಎಲ್ಲಿಂದ ಬರುತ್ತದೋ ಗೊತ್ತಿಲ್ಲ. ದಂಡ ಪಾವತಿಸದೇ ಇದ್ರೆ ಶಿಕ್ಷೆ ಇನ್ನೂ ಹೆಚ್ಚಿಸುವ ಅವಕಾಶ ಸಹ ಇದೆ. ಈಗ ನೋಡ್ಬೇಕಾದದ್ದು ಏನಂದ್ರೆ ಭಾರತ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಈ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರಾ ಅಥವಾ ಇಲ್ವಾ? ಯಾಕಂದ್ರೆ ಭ್ರಷ್ಟಾಚಾರ ಆರೋಪಗಳು ಸಾಬೀತಾದ್ರೆ ಕತಾರ್ ಭಾರತಕ್ಕೆ ದಾಖಲೆಗಳನ್ನ ನೀಡಿದ್ರೆ ಕಮಾಂಡರ್ ಪುರ್ನೆಂದು ತಿವಾರಿಯನ್ನ ಮತ್ತೆ
ರೀತಿ ಭಾರತಕ್ಕೆ ತರುವುದು ತುಂಬಾನೇ ಕಷ್ಟವಾಗುತ್ತೆ. ಮತ್ತೊಂದು ಆಯ್ಕೆ ಏನಂದ್ರೆ ಕತಾರ್ ಅನ್ನ ಕೋರಿ ಅವರ ಜೈಲು ಶಿಕ್ಷೆಯನ್ನ ಭಾರತದಲ್ಲಿ ಪೂರ್ಣಗೊಳಿಸುವಂತೆ ಭಾರತ ಮಾಡುವುದು. ಹಾಗಾದ್ರೆ ಅವರ ಕುಟುಂಬ ಮತ್ತು ಸ್ನೇಹಿತರು ಸುಲಭವಾಗಿ ಅವರನ್ನ ಭಾರತದಲ್ಲಿ ಭೇಟಿಯಾಗಬಹುದು. ಪ್ರತಿ 24 ಗಂಟೆಗಳಲ್ಲಿ ಭೂ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತಿವೆ. ಭಾರತಕ್ಕೆ ಹೊಸ ಸವಾಲುಗಳು ಬರ್ತಿವೆ. ಕೆಲವು ದೇಶಗಳು ತಮ್ಮ ನಿರ್ಧಾರಗಳನ್ನ ಬದಲಾಯಿಸ್ತಾ ಇವೆ, ಮತ್ತೆ ಕೆಲವು ದೇಶಗಳು ಬ್ಲಾಕ್ ಮೇಲಿಂಗ್ ಗೆ ಇಳಿಯುತ್ತೆ. ಎಲ್ಲಾ ದೇಶಗಳು ಒಂದನ್ನೊಂದು ಕೆಳಗೆ ತಳ್ಳುವ ಪ್ರಯತ್ನ ಮಾಡ್ತಿವೆ. ಈ ಪರಿಸ್ಥಿತಿಗಳಲ್ಲಿ ಭಾರತ ಯಾವ ದೇಶಕ್ಕೂ ಹಿಂದೆ ಬೀಳದಂತೆ ಮೋದಿ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಿದೆ. ಭಾರತದ ವಿದೇಶಾಂಗ ನೀತಿ, ರಕ್ಷಣಾ ಸುದ್ದಿ, ಆರ್ಥಿಕತೆ ಮತ್ತು ಜಾಗತಿಕ ವ್ಯವಹಾರಗಳ ಮೇಲೆ ಸರಿಯಾದ ವಿಶ್ಲೇಷಣೆ ನೀಡುವುದೇ ನಮ್ಮ ಚಾನೆಲ್ನ ಉದ್ದೇಶ. ಈ ಉದ್ದೇಶ ನಿಮ್ಮ ಬೆಂಬಲ ಇಲ್ಲದೆ ಇದ್ರೆ ಪೂರ್ಣಗೊಳ್ಳೋದಿಲ್ಲ. ಅದಕ್ಕೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.